ಗುಡ್ ಈವ್ನಿಂಗ್ ಎವ್ರಿ ಒನ್. ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸಾರಿ ತುಂಬಾ ವೇಟ್ ಮಾಡಿಸಿದೆ, ಯಾಕಂದರೆ ವೀಕೆಂಡ್ನು ಇಂಪಾರ್ಟೆಂಟು. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಓಕೆ, ಜಸ್ಟ್ ಅನಲೈಸಿಸ್ ಮಾಡಿಬಿಡೋಣ. ತುಂಬಾ ಲೇಟ್ ಆಗಿದೆ, ನೀವು ಕಾಯ್ತಾ ಇರ್ತೀರ, ಕಾಯಿಸೋದು ಇನ್ನೂ ಬೇಡ. ಸೊ ಮಾರ್ಕೆಟು ಅಂದರೆ ಫ್ರೈಡೇ ಓಕೆನಾ, ತುಂಬ ಚೆನ್ನಾಗೇ ಮೂಮೆಂಟ್ ಕೊಟ್ಟಿದೆ. ಓಕೆ, ನಮ್ಮದು ಎಕ್ಸ್ಪೆಕ್ಟೇಷನ್ ಏನಿತ್ತು, ಡೌನ್ ಸೈಡ್ ಇತ್ತು. ಡೌನ್ ಸೈಡು ಮಾರ್ನಿಂಗ್ ಸೆಕ್ಷನಲ್ಲೇ ಹೇಳಿದೆ, ಆಲ್ರೆಡಿ ಲೈವ್ ಸೆಕ್ಷನಲ್ಲಿ ಬಂದು ಒಂದು ಅನಲೈಸ್ ವೀಡಿಯೋ ಮಾಡಿ ಹಾಕಿದ್ದೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಲಿಲ್ಲ. ಸೊ ಅದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದೆ. ಯಾವಾಗಲೂ ಅದಕ್ಕೆ ಕನೆಕ್ಟಿವಿಟಿ ಇಟ್ಕೊಳ್ಳಿ, ಓಕೆನಾ. ಅದು ಯಾಕೋ ಸಮ್ಟೈಮ್ಸ್ ಯೂಟ್ಯೂಬಲ್ಲಿ ಯಾಕೋ ಅಪ್ಲೋಡ್ ಆಗ್ತಾಯಿಲ್ಲ ವೀಡಿಯೋಸು. ಸೊ ಪ್ರಾಬ್ಲಮ್ ಆಗ್ತಾಯಿದ್ದರೆ ಅವಾಗ ನಾನು ಏನು ಮಾಡ್ತೀನಿ, ಇನ್ಸ್ಟಾಗೆ ಸ್ವಿಚ್ ಆಗ್ತೀನಿ, ಓಕೆನಾ. ಸೊ ನಾನು ಆಲ್ಮೋಸ್ಟ್ ಟೆಲಿಗ್ರಾಮ್ ಚಾನಲಲ್ಲೂ ಹಾಕ್ತಾಯಿರ್ತೀನಿ ಮೆಸೇಜು, ಯಾವ ನೆಕ್ಸ್ಟ್ ಟೈಮಿಂದ ಅಂದರೆ ಯಾವುದಕ್ಕೆ ಅಪ್ಲೋಡ್ ಮಾಡಿದ್ದೀನಿ ಅಂತ. ಸೊ ಅಪ್ಲೋಡ್ ಮಾಡಿದಾಗ ಕನ್ಫ್ಯೂಷನ್ ಆಗಬೇಡಿ, ಯಾಕಂದರೆ ಈ ರೀತಿ ಪ್ರಾಬ್ಲಮ್ ಆದಾಗ, ಟೆಕ್ನಿಕಲಿ ಪ್ರಾಬ್ಲಮ್ ಆದಾಗ ಅಷ್ಟೇ ನಾನು ಆ ರೀತಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ಈಗ ನಿಫ್ಟಿ ಚಾರ್ಟ್ ಏನು ಹೇಳುತ್ತೆ ನೋಡೋಣ ಬನ್ನಿರಿ. ಓಕೆ, ಸೊ ಕೆಳಗಿಂದ ಸಪೋರ್ಟ್ ತೊಗೊಂಡಿದೆ, ಎಲ್ಲಿಂದ ಅಂತಂತಂದರೆ 320, ಓಕೆನಾ. ಸೊ ಇಷ್ಟು ದಿನ ಅಂತೂ ಮಾರ್ಕೆಟ್ ಡೌನ್ ಸೈಡಲ್ಲೇ ಇತ್ತು. ಇಲ್ಲಿವರೆಗೂ ಬಂದುಬಿಟ್ಟು ಮತ್ತೆ ಮೇಲ್ ಸೈಡ್ ಅಪ್ ಸೈಡೇ ಕ್ಲೋಸಿಂಗ್ ಕೊಟ್ಟಿದೆ, ಓಕೆನಾ. ಇಲ್ಲಿ 560 ಇದೆ, ಇಲ್ಲಿ 480 ಇದೆ. ಸೊ ನಿನ್ನೆ ಲೈವ್ ಸೆಕ್ಷನಲ್ಲಿ ಕೂಡ ಮೊನ್ನೆ ಅಂದರೆ ಫ್ರೈಡೇ ದಿವಸ ಆಲ್ಮೋಸ್ಟ್ ಹೇಳಿದ್ದೀನಿ, ಅದೇನು ರಿಪೀಟ್ ಮಾಡೋದು ಬೇಕಾಗಿಲ್ಲ. 380 ಮೇಲೆ ಒಂದು ಕಾಲ್ ಕೊಟ್ಟಿದ್ದೆ, ಅದು ಸಕ್ಸಸ್ ಆಗಿದೆ. ಬಟ್ ಥರ್ಡ್ ಎಂಟ್ರಿ ಕೊಟ್ಟಿದ್ದೆ, ಅದು ಓನ್ಲಿ ಫಾರ್ ರಿಸ್ಕಿ ಟ್ರೇಡರ್ಸ್ ಅಂತ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ 590 ನಾನು ಏನೇ ಟಾರ್ಗೆಟ್ ಕೊಡಲಿ, ಓಕೆನಾ. ಸೊ ಯಾವಾಗಲೂ ನಾನು ಏನು ಹೇಳೋದು ಅಂತಂದರೆ, ನೀವು 100 ಪಾಯಿಂಟ್ ತೊಗೊಂಡಿದ್ದೀರಾ ಎಕ್ಸಿಟ್ ಅಷ್ಟೇ ಮಾರ್ಕೆಟಿಂದ. ಅದನ್ನು ಬಿಟ್ಟು ನಾನು 200 ಕೊಟ್ಟೆ, ನಾನು ಇಲ್ಲಿನೂ ಕೂತ್ಕೋತೀನಿ, ನಾನು 300 ಕೊಟ್ಟೆ ಇಲ್ಲಿನೂ ಕೂತ್ಕೊಂಡು, ಜಸ್ಟ್ ಒಂದು ಎನಲೈಸಿಸ್ ಅಷ್ಟೇ. ನಾವು ನೋಡಿ, ಆಲ್ಮೋಸ್ಟ್ ನೀವು 2-3 ತೊಗೊಂಡಿರ್ತೀರ, ಹೌದಾ. 2-3 ಅಂತಂತಂದರೆ 1K ತೊಗೊಂಡಿರ್ತೀರ, 2K ತೊಗೊಂಡಿರ್ತೀರ, 3K ತೊಗೊಂಡಿರ್ತೀರ. ಇದನ್ನು ಮೀರ್ಕೊಂಡು ನಾನು ಇದಕ್ಕೆ ಪ್ಲಸ್ ಮಾಡೋಕ್ಕೆ ಹೋಗ್ತೀನಿ ಅಂತಂತಂದರೆ ಮೈನಸ್ ಆಗೋದು ಪಕ್ಕ, ಓಕೆನಾ. ಸೊ ಅದಕ್ಕೆ ಯಾವಾಗಲೂ ಆಸೆ ಬೇಡ. ಮಾರ್ಕೆಟು ಅಂತಂದರೆ ಒಂದು ಸೀರಿಯಸ್ ಬಿಸ್ನೆಸ್ಸು. ನೋಡಿ ಬರ್ತಾ ನನಗೆ ಸಡನ್ನಾಗಿ ಏನಾದರೂ ತಲೆಗೆ ಬಂದುಬಿಡ್ತು ಅಂದರೆ ವೀಡಿಯೋದಲ್ಲಿ ಹೇಳೇ ಬಿಡ್ತೀನಿ. ಸೊ ಮಾರ್ಕೆಟ್ನ ಯಾವ ರೀತಿ ಸೀರಿಯಸ್ ಬಿಸ್ನೆಸ್ ನೀವು ತೊಗೊಳ್ಳಿ ಅಂತಂತಂದರೆ, ಫುಲ್ ಎಲ್ಲ ಬಿಟ್ಕೊಂಡು ನಾವು ನಮಗೆ ಮರ್ಕೊಂಡು, ನಮ್ಮ ಫ್ಯಾಮ್ಲಿ ಮರ್ಕೊಂಡು, ಜಗತ್ತೇ ಮರ್ಕೊಂಡು ಕೂತ್ಕೊಳ್ಳಿ ಸೀರಿಯಸ್ ಆಗಿ ಅಂತ ಹೇಳ್ತಾ ಇಲ್ಲ, ಓಕೆನಾ. ಸೊ ನೀವು ಒಂದು ಕಾಲೇಜ್ ಹೋಗ್ತಾ ಇರ್ತೀರ, ಸ್ಟೂಡೆಂಟ್ಸೇ ಆಗಿರ್ಬೇಕು, ಏನೇ ಆಗಿರ್ಬೇಕು. ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಓಕೆನಾ, ನೀವು ಯಾವಾಗ ಏನು ಮಾಡ್ತೀರಾ, ಕಾಲೇಜಿಗೆ ಹೋಗೋಕ್ಕೆ ನೀವು ಗರ್ಲ್ಸಿಗೆ ಲೈನ್ ಹೊಡ್ಯೋಕೆ ಹೋಗ್ತೀರಾ, ಓಪನ್ಲಿ ಹೇಳ್ಬಿಡ್ತೀನಿ ನಾನು, ಓಕೆನಾ. ಸೊ ಜಸ್ಟ್ ಜೋಕ್ ಅಂತ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಲೈನ್ ಹೊಡೆಯೋ ಬದಲು ನೀವು ಸ್ಟಡಿ ಮಾಡೋಕ್ಕೆ ಹೋದ್ರಿ ಅಂತ ತಿಳ್ಕೊಳ್ರಿ, ಓಕೆನಾ. ಸ್ಟಡಿ ಮಾಡೋಕ್ಕೆ ಹೋದ್ರಿ ಅಂತಂತಂದರೆ ಅದು ನಿಮಗೆ ಗುಡ್ ಲಕ್, ಲೈಫಲ್ಲಿ ಮುಂದೆ ಫ್ಯೂಚರಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಬಟ್ ಗರ್ಲ್ಸಿಂದ ಬಿದ್ದಾಗ ಏನಾಗುತ್ತೆ, ಧೋಕಾನೇ ಸಿಗುತ್ತೆ. ಸಕ್ಸಸ್ ಆದರೂ ಆಗ್ತಿರ್ಬೋದು, ನಾನು ಎಲ್ಲರದು ಫೇಲ್ ಅಂತ ಹೇಳ್ತಾ ಇಲ್ಲ. ಸೊ ಸಮ್ಟೈಮ್ಸ್ ನಾನು ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ 100% ಆಗೋದೇನು ಫೇಲ್ವರೇ. ಅದಕ್ಕೆ ಹೇಳೋದು, ಯಾವಾಗಲೂ ನೀವು ನಾನು ನಿಮ್ಗೆ ಎಕ್ಸಾಂಪಲ್ ಹೇಳೇ ಬಿಡ್ತೀನಿ. ಗರ್ಲ್ಸಿಗೆ ಲೈನ್ ಹೊಡ್ಯೋಕ್ಕೆ ಮಾತ್ರ ಕಾಲೇಜಿಗೆ ಹೋಗಬೇಡಿ. ಇದು ಯಾಕೆ ಎಕ್ಸಾಂಪಲ್ ತೆಗೆದು ಹೇಳ್ತಾ ಇದ್ದೀನಿ ಅಂತಂತಂದರೆ, ಇದು ಇಲ್ಲಿ ಅಪ್ಲಿಕೇಬಲ್ ಮಾಡ್ತೀನಿ ನಾನು, ಓಕೆನಾ. ಇದಕ್ಕೆ ನಾನು ಕಂಪ್ಯಾರಿಸನ್ ಮಾಡ್ತೀನಿ. ಇದು ಹುಡುಗಿಯರಿಗೆ ಲೈನ್ ಹೊಡೆಯೋ ಥರ ಅಲ್ಲ. ನಾನು ಲೈನ್ ಹೊಡೆದೆ, ಓಕೆ, ಒಂದು 4-5 ಏನೋ ಮಾತಾಡಿದೆ, ಆ ರೀತಿ ಸ್ಕ್ಯಾಲ್ಪಿಂಗ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಗರ್ಲ್ಸ್ ಜೊತೆ ಹೆಂಗೆ ನೀವು ಟೈಮ್ ಪಾಸ್ ಮಾಡ್ತಿರೋ ಅಥವಾ ಲವ್ ಮಾಡ್ತಿರೋ ಆ ರೀತಿ ನಾನು ಹೇಳ್ತಾ ಇದ್ದೀನಿ ಎಕ್ಸಾಂಪಲ್. ಸೊ ಆ ರೀತಿ ಮಾರ್ಕೆಟ್ನ ತಿಳ್ಕೊಂಡು ಇಲ್ಲಿ ಬರೋಕ್ಕೆ ಹೋಗಬೇಡಿ. ಅದಕ್ಕೆ ನೀವು ಯಾವಾಗಲೂ ನೋಡಿರಿ, ಎಲ್ಲರದ್ದು ನಾನು ಟೈಮ್ ಪಾಸೇ ಅಂತ ಹೇಳಲ್ಲ, ಒಬ್ರವ್ರು ಸೀರಿಯಸ್ನೂ ಮಾಡ್ತಿರ್ಬೇಕು, ಹೌದಾ. ಅದನ್ನು ನಾನು ತೆಗಿತಾ ಇಲ್ಲ, ಜಸ್ಟ್ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ನೀವು ಗರ್ಲ್ಸ್ ನೀವು ಹಾಕ್ಕೊಂಡ್ಬಿಟ್ಟು ನೀವು ನಾನು ಲವ್ ಮಾಡ್ತೀನಿ, ಅವಳಿಗೆ ನಾನು ಇಷ್ಟಪಡ್ತೀನಿ, ಆ ರೀತಿ ಇಷ್ಟಪಡೋದಿದ್ದರೆ ಕೊನೆವರೆಗೂ ಎಂಡ್ವರೆಗೂ ಇಷ್ಟಪಡಿ. ಅದು ಒಂದಿಲ್ಲ ಲೈಫಲ್ಲಿ ಸಕ್ಸಸ್ ಆಗುತ್ತೆ. ಅದು ನಿಮ್ಮ ಡೀಪ್ ಲವ್ ಇದ್ದರೆ ಅಷ್ಟೇ, ಓಕೆನಾ. ಸೊ ಅದೇ ರೀತಿ ಆ ಡೀಪ್ ಲವ್ನ ಇಲ್ಲಿ ತೊಗೊಂಡು ಬಂದು ಹಾಕಿ, ಅಂದಾಗಲೇ ನಿಮಗೆ ಇಲ್ಲಿ ಪಕ್ಕ ನೀವು ಸಕ್ಸಸ್ ಆಗೋದು. ಅದನ್ನು ಬಿಟ್ಕೊಂಡು ನಾನು ಲೈನ್ ಹೊಡಿತೀನಿ, ಒಂದು 5 ದಿನ 6 ದಿನ ಹೊಡಿತೀನಿ, ನಾನು ಎಂಜಾಯ್ ಮಾಡ್ತೀನಿ, ಆ ರೀತಿ ಎಲ್ಲ ಬೇಡ, ಓಕೆನಾ. ಸೊ ಇದು ಒಂದು ಸೀರಿಯಸ್ ಬಿಸ್ನೆಸ್ಸು. ಸೊ ಈ ಪಾರ್ಟ್ನ ಮರ್ತುಬಿಡಿ, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ತೆಗೆದು ಹೇಳಿದ್ದೀನಿ. ಸೊ ಅದನ್ನೇ ನೀವು ತಲೆಯಲ್ಲಿ ಇಟ್ಕೊಂಡು ಮತ್ತೆ ಏನೇನೋ ತಿಳ್ಕೊಬೇಡಿ. ಜಸ್ಟ್ ನಾನು ಯಾಕೆ ಹೇಳಿದೆ ಅಂತಂತಂದರೆ, ಏನೋ ಒಂದು ನೋಡಿ, ಸೀರಿಯಸ್ ಆಗಿ ಹೋಗಿರ್ತೀರ, ಸ್ಟಡಿ ಮಾಡೋಕ್ಕೆ ಹೋಗಿರ್ತೀರ, ಅದೇ ರೀತಿ ಸ್ಟಡಿ ಮಾಡೋಕ್ಕೆ ಹೋಗಬೇಕು ಹೊರತು
ನೀವು ಟೈಮ್ ಪಾಸ್ ಮಾಡೋಕ್ಕಲ್ಲ. ಆ ರೀತಿ ನಾನು ನಿಮ್ಗೆ ಹೇಳಿದೆ. ಅದಕ್ಕೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ, ಅದಕ್ಕೆ ಹೇಳೋದು. ಸೊ ನೆಕ್ಸ್ಟ್ ಅನಲೈಸಿಸ್ ನೋಡಿಬಿಡೋಣ. ಇದೆಲ್ಲ ಬೇಡ ಭಾಷಣ, ನೀವು ಕೇಳೋಕ್ಕೆ ಬರೀ ಲೆವೆಲ್ ನೋಡೋಕ್ಕೆ ಇಷ್ಟಪಡ್ತಿರ್ತೀರ. ಸೊ ಹೇಳೇ ಬಿಡ್ತೀನಿ, ಓಕೆನಾ. ಸೊ ಮಾರ್ಕೆಟಲ್ಲಿ ನಿಂತ್ಕೊಂಡಿದೆ 510 ನಿಂತ್ಕೊಂಡಿದ್ದೇನಾ? ಓಕೆ, ಸಾರಿ. ಮಾರ್ಕೆಟು ಸಪೋಸ್ ಬೈ ಮಿಸ್ಟೇಕ್ ನೋಡಿ ಅಪ್ಪಲ್ಲಿ ಹೋಗ್ತಿದೆ ಅಂತ, ಅಪ್ಪಲ್ಲಿ ಹೋಗೋ ಚಾನ್ಸಸ್ಸು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಒನ್ ಡೇ ಕ್ಯಾಂಡಲಲ್ಲಿ ನೋಡಿಬಿಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಓಕೆ ಫೈನ್. ಇಲ್ಲಿಂದ ಒಂದು ಲೈನ್ ತೊಗೋತೀನಿ ಈ ಕ್ಯಾಂಡಲಿಂದ. ಓಕೆ, ನೈಸ್. ಓಕೆ, ಗುಡ್. ಸೊ ನೋಡಿ ಎಷ್ಟು ಕ್ಲಿಯರಾಗಿ, ಅದಕ್ಕೆ ನಾನು ಹೇಳೋದು, ನೀವು ಯಾವ ರೀತಿ ಈ ಚಾರ್ಟನ್ನು ನೀವು ಹುಡುಗಿಯರಿಗೆ ಪ್ರೀತಿಸೋ ಬದಲು ಇಲ್ಲಿ ಪ್ರೀತಿಸಿದ್ರೆ ಅಂದ್ಕೊಳ್ಳಿ, ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ನಿಮ್ಮ ಲೈಫ್ ಚೇಂಜ್ ಆಗೋದು ಆಟೋಮೆಟಿಕ್. ನೀವೇನು ಇಷ್ಟಪಡ್ತಿರ್ತೀರಲ್ಲ ಎಲ್ಲ ನಿಮ್ಮ ಕಾಲು ಕೆಳಗೇ ಬಂದುಬೀಳುತ್ತೆ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಇಷ್ಟಪಡೋದಿದ್ರೆ ಇದನ್ನು ಸೀರಿಯಸ್ಸಾಗಿ ಇಷ್ಟಪಡಿ, ಓಕೆನಾ. ಸೊ ಇಲ್ಲಿಂದ ಬ್ರೇಕೌಟ್ ಕೊಟ್ಟಿದೆ ಮೇಲೆ, ಸೊ ಎಕ್ಸಾಕ್ಟ್ಲಿ ಈ ಲೆವೆಲಿಗೆ ಬಂದು ನಿಂತ್ಕೊಂಡಿದೆ, ಓಕೆನಾ. ಸೊ ಇಲ್ಲಿಂದ ಬೌನ್ಸ್ ಬ್ಯಾಕ್ ಅಂತೂ ಬಂತು, ಓಕೆ. ಸೊ ಇದನ್ನು ಒಂದು ರೀಟೆಸ್ಟ್ ಕೊಟ್ಕೊಂಡು ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ನಂದು ಅಭಿಪ್ರಾಯ. ಅದಕ್ಕೆ ಎಲ್ಲಿವರೆಗೂ ಬರುತ್ತೆ ಅದು ಯಾರಿಗೂ ಗೊತ್ತಿಲ್ಲ. ಸೊ ಕಾಯ್ದು ನೋಡಬೇಕಾಗುತ್ತೆ. ಒನ್ ಡೇ ಚಾರ್ಟಲ್ಲಂತೂ ಈ ರೀತಿ ಆಯಿತು. ನೆಕ್ಸ್ಟು ಬೇರೆ ಇದರಲ್ಲಿ ನೋಡೋಣ. ಒಂದು ನಿಮಿಷ, 1 ಅವರಲ್ಲಿ. ಓಕೆ, ಜಸ್ಟ್ ಈ ರೀತಿ ಸ್ವಲ್ಪ ಅನಲೈಸಿಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಒಂದೊಂದು ಸತಿ ಒಂದು ವೀಡಿಯೋಗಳು ಲೆಂತ್ ಆಗಿಬಿಡ್ತಾವೆ. ನೀವು ಅಂದರೆ ನಾನು ಯಾವ ರೀತಿ ಥಿಂಕಿಂಗ್ ಮಾಡ್ತೀನಿ, ನೀವು ಅದ್ರ ಬಗ್ಗೆ ಫೋಕಸ್ ಮಾಡಿ, ಓಕೆನಾ. ಸೊ ಯಾವ ರೀತಿ ಈ ರೀತಿ ಅನಲೈಸಿಸ್ ಮಾಡ್ತಾರೆ, ನಾವು ಹೆಂಗಿರಬೇಕು, ಆ ರೀತಿ ನೀವು ಟ್ರೈ ಮಾಡಬೇಕು, ಓಕೆನಾ. ಸೊ ಆ ರೀತಿ ಟ್ರೈ ಮಾಡಿದಾಗ ನಿಮಗೆ ಒಳ್ಳೆ ಅಪರ್ಚುನಿಟಿಗಳು ಸಿಗುತ್ತೆ ಮಾರ್ಕೆಟಲ್ಲಿ. ಓಕೆ, ಸೊ 15 ಮಿನಿಟ್ಸಲ್ಲಿ, ಓಕೆ 15 ಮಿನಿಟ್ಸ್, ಜಸ್ಟ್ ಅ ಮಿನಿಟ್. ಓಕೆ, ನೈಸ್. ಓಕೆ, ಮಾರ್ಕೆಟ್ ಏನಾದರೂ ಬೈ ಮಿಸ್ಟೇಕ್, ಓಕೆನಾ. ಸೊ 400 ಕೆಳಗಡೆ ಓಪನ್ ಆದರೆ, ಮಾರ್ಕೆಟು 400 ಕೆಳಗೆ ಏನಾದರೂ ಓಪನ್ ಆದರೆ, ಓಪನ್ ಅಂದರೆ ಕೆಳಗಡೆ ಈ ಮಿಡ್ಲಲ್ಲೋ, ಸೊ ಅದಕ್ಕೆ 430 ಮೇಲ್ಗಡೆ ಬಿಡೋಕ್ಕೆ ಬಿಡಬೇಡಿ. ಯಾಕಂದರೆ ನಾನು ಲೈವ್ ಸೆಕ್ಷನಲ್ಲೂ ಹೇಳಿದ್ದೆ 420 ಬೇಡ, ನಾನು ಒಂಚೂರು ಪ್ಲಸ್ ಮೈನಸ್, ಯಾಕಂದರೆ 420 ನಂಬರ್ ಸರಿ ಇಲ್ಲ. ನಾನು ಜಸ್ಟ್ ಸುಮ್ಮನೆ ಅನಲೈಸಿಸ್ ಸುಮ್ಮನೆ ಹೇಳಿದ್ದು ಅಷ್ಟೇ. ನಾನು ಬೇಕಾದ್ರೆ 410 ಇಟ್ಕೊಳ್ಳಿ, ಇಲ್ಲಾಂದರೆ 430 ಇಟ್ಕೊಳ್ಳಿ ಅಂತ. ಸೊ ಅದೇ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿನೂ, ಓಕೆನಾ. ಸೊ ಈ ಲೆವೆಲ್ ಮೇಲ್ಗಡೆ, ಓಕೆ, ಈ ಲೆವೆಲ್ ಕಡೆ ಕೆಳಗಡೆ ಏನಾದರೂ ಓಪನ್ ಆದರೆ ಸಸ್ಟೈನ್ ಮಾಡಿತು ಅಂದ್ಕೊಳ್ಳಿ ಮಾರ್ಕೆಟ್, ಈ ಲೈನೇ ಹಿಡ್ಕೊಳ್ಳಿ, ಓಕೆನಾ. ಈ ಲೈನ್ ಅಂದರೆ ತುಂಬ ಇಲ್ಲಿ 23 ನಾನು ಹೇಳ್ತಾ ಇದ್ದೀನಿ, ಜಸ್ಟ್ ಅದೇ 300, ಓಕೆ. ಇಲ್ಲಿ 320 ಇದೆ, ಸರಿ, ಓಕೆ. 400 ಕೆಳಗಡೆ ಏನಾದರೂ ರನ್ ಆಗ್ತಾಯಿತ್ತು ಅಂದ್ಕೊಳ್ಳಿ ಮಾರ್ಕೆಟ್, ಓಕೆ. ಬ್ರೇಕ್ ಡೌನ್ ಕೊಟ್ಟರೆ ಫಸ್ಟ್ ಲೆವೆಲ್ ಬಂದುಬಿಟ್ಟೆ ಮತ್ತು 320 ಇದೆ, ಓಕೆ. ಸೊ 320 ಕೆಳಗಡೆನೂ ಮತ್ತೆ ಇನ್ನೊಂದು ಏನಾದರೂ ಬ್ರೇಕೌಟ್ ಕೊಟ್ಟರೆ ಸಸ್ಟೈನ್ ಆಗಿಬಿಟ್ಟು ತುಂಬ ದೂರನೇ ಹೋಗುತ್ತೆ ಮಾರ್ಕೆಟ್. ಸೊ ಈ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋದು ಬೇಡ. ಆಲ್ರೆಡಿ ನಾನು 400ಇಂದ 320 ಕೊಟ್ಟಿದ್ದೀನಿ. ಅದಕ್ಕೆ ಹೇಳೋದು, ಇಲ್ಲಿ ನೀವು 90% ಕ್ವಾಂಟಿಟಿನ ತೆಗೆದುಬಿಡಿ, ಓಕೆ. ಎಕ್ಸಿಟ್ ಮಾಡಿಬಿಡಿ ಇಲ್ಲಿಂದ 90%. ಸೊ ಒಂದು ಲಾಟ್ ಮಾಡೋರಂತೂ 100% ಇಲ್ಲೇ ತೆಗೆದುಬಿಡಿ, 100% ಇದರಲ್ಲೇ ತೆಗೆದುಬಿಡಿ ಈ ಲೆವೆಲಿಗೆ, 320 ಲೆವೆಲಿಗೆ. ಮಾರ್ನಿಂಗ್ ಸೆಕ್ಷನಲ್ಲಿ ಸಡನ್ನಾಗಿ ಬಂತಾ, ಓಪನ್ ಆಗಿಬಿಟ್ಟು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳ್ಕೊಳ್ರಿ. ಓಪನ್ ಆಗಿಬಿಟ್ಟು ಸಡನ್ನಾಗಿ ಬಂತಾ, ಒಂದು ಲಾಟಲ್ಲಿ ಕೆಲಸ ಮಾಡೋರು ಬೇಕಾದರೆ ಇಲ್ಲೊಂದು ಟ್ರೈ ಮಾಡಿ, ಒಂದು ಪುಲ್ ಬ್ಯಾಕ್ ತೊಗೊಂಡು ಮತ್ತು ಕೆಳಗಡೆ ಏನಾದರೂ ಬ್ರೇಕೌಟ್ ಕೊಟ್ಟರೆ ಬೇಕಾದ್ರೆ ಈ ಲೆವೆಲ್ವರೆಗೂ ಟಚ್ ಆಗೋವರೆಗೂ ಒಂದು ಲಾಟಲ್ಲಿ ಟ್ರೈ ಮಾಡೋರು. ಸೊ ಅಪ್ಲಿಕೇಬಲ್ ಇದು ಎಲ್ಲರಿಗೂ ಆಗುತ್ತೆ. ಸೊ ಮೇಲ್ಗಡೆ ಬಂದುಬಿಟ್ಟು ಇದನ್ನೇ ಇಟ್ಕೊಳ್ಳೋಣ 550, ಓಕೆನಾ. ಸೊ ಇಲ್ಲೇನಾದರೂ ಸಸ್ಟೈನ್ ಆಯಿತು 460 ಮೇಲೆ ಅಂದ್ಕೊಳ್ರಿ, 460 ಮೇಲೆ ಏನಾದರೂ ಸಸ್ಟೈನ್ ಆದರೆ ಫಸ್ಟ್ ಲೆವೆಲ್ ಬಂದುಬಿಟ್ಟು ಇದು ಬರುತ್ತೆ, ಓಕೆ. ಸಿ ಇ ಸೈಡ್, ಇದು ಪಿ ಇ ಸೈಡ್ ಟಾರ್ಗೆಟ್. ಸಿ ಈ ಕಡೆ 460 ಮೇಲೆ ಏನಾದರೂ ಸಸ್ಟೈನ್ ಆದರೆ 550 ಫಸ್ಟ್ ಟಾರ್ಗೆಟ್ ಬರುತ್ತೆ. ಅಕಸ್ಮಾತ್ 550 ಮೇಲೆ ಓಪನ್ ಆಯಿತು ಅಂದ್ಕೊಳ್ರಿ, ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 660 ಇದೆ. ಸೊ ಇದಕ್ಕಿಂತಲೂ ಜಾಸ್ತಿ ಅಂತೂ ನೋಡಲ್ಲ. ಇಲ್ಲೇನಾದರೂ ಓಪನ್ ಆಯಿತು ಮಾರ್ಕೆಟು 460 ಮೇಲೆ ಓಪನ್ ಆಯಿತು ಅಂತಂತಂದರೆ ನೋಡಿ ಒಂದು ರಿಜೆಕ್ಷನ್ ತೊಗೊಂಡು ಏನಾದರೂ ಬ್ರೇಕೌಟ್ ಕೊಡುತ್ತಾ ಅಂತ. ಸೊ ಅದಕ್ಕೆ 660ವರೆಗೂ ನೀವು ಟಾರ್ಗೆಟ್ ಮಾಡಿ, ಅಲ್ಲಿವರೆಗೂ ಮಾಡ್ಬೋದು. ಸೊ ಅರ್ಥ ಆಯಿತು ಅಂದ್ಕೋತೀನಿ ಅನಲೈಸಸ್ಸು.
ಸೊ ಮತ್ತೊಂದು ಫೈನಲಾಗಿ ಕ್ಷಮೆ ಕೇಳ್ತೀನಿ ಲೇಟ್ ಆಗಿದ್ದಕ್ಕೆ ವಿಡಿಯೋ. ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಟ್ರೈ ಮಾಡ್ತೀನಿ. ನಾನೇ ಚೂರು ಏನಂತಂತಂದರೆ ವೀಕೆಂಡ್ ಎಂಜಾಯ್ ಮಾಡಲಿ ಅಂತ ನಾನು ಬಿಡ್ತಾ ಇರ್ತೀನಿ. ಯಾಕಂದ್ರೆ ನನಗೂ ಸ್ವಲ್ಪ ಫ್ಯಾಮ್ಲಿ ಇದೆ, ಬ್ಯುಸಿ ಆಗ್ತೀನಿ ನಾನು. ಇದೇನೇನಪ್ಪ ನೋಡೋಣ ಮಾಡೋಣ ಅಂದ್ಕೊಂಡಿರ್ತೀನಿ, ಬಟ್ ಒಂದೊಂದು ಸತಿ ಆಗಂಗಿಲ್ಲ. ಸೊ ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತಾ ಇರ್ತೀನಿ. ನನಗೆ ತುಂಬ ಹೇಳೋದಿರುತ್ತೆ, ನಾಲೆಜ್ ಎಲ್ಲ ಕೊಡೋದಿರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಯಾರೂ ಅದು ನಾಲೆಜ್ ಯಾರೂ ತೊಗೊಳಕ್ಕೆ ರೆಡಿ ಇರೋಂಗಿಲ್ಲ. ಬರೀ ಲೇವಲ್ಸು ಹೇಳಿದ್ನಲ್ಲ ಒಂದು ಎಕ್ಸಾಂಪಲ್, ಕಾಲೇಜ್ದು ಎಕ್ಸಾಂಪಲ್. ಸೊ ಅದೇ ರೀತಿ ಅದಕ್ಕೆ ನೀವು ನಾನೊಂದು ಏನು ಹೇಳಬೇಕು ಅಂತೀನಿ ಅಂದರೆ, ಒಂದು 5 ಕ್ಷಣದ ಸಲುವಾಗಿ ಬಂದು ನಾನು ಮಾರ್ಕೆಟಲ್ಲಿ ಹೋಗ್ತೀನಿ ಅನ್ನೋರು ಬರೋಕ್ಕೆ ಹೋಗಬೇಡಿ ಮಾರ್ಕೆಟಿಗೆ. ದಯವಿಟ್ಟು ಬರೋಕ್ಕೆ ಹೋಗಬೇಡಿ, ಓಕೆನಾ. ಸೊ ನಿಮ್ಗೆ ಯಾರಿಗೆ ಸೀರಿಯಸ್ ಆಗಿ ಗಳಿಸ್ಬೇಕು, ನಾನು ಮಾಡಲೇಬೇಕು ಇದರಲ್ಲಿ ಅನ್ನೋರಷ್ಟೇ ಬನ್ನಿ. ಎಲ್ಲರಿಗೂ ನಾನು ಹೇಳ್ತಾ ಇರೋದು ಇದು ಒಂದೇ. ಇಲ್ಲ ಅಂತಂತಂದ್ರೆ ಬರೋಕ್ಕೆ ನೋಡಿ, ಯೂಟ್ಯೂಬ್ ಚಾನಲಲ್ಲಿ ಎಲ್ಲರೂ ಇದನ್ನೇನೋ ಹೇಳ್ಕೊಂಡು ಎನಾಲಿಸಿಸ್ ಹಂಗೆ ಹಿಂಗೆ ಅಂತೇಳಿ ಏನೇನೋ ಮಾಡ್ತಾರೆ. ಬಟ್ ನಾನು ಓಪನ್ಲಿ ನಾನು ಯಾಕೆ ನಾ ಈ ರೀತಿ ಮಾತಾಡ್ತೀನಿ ಅಂತಂತಂದರೆ, ನಾನು ಅನುಭವಿಸಿರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಹೌದಾ. ಅದಕ್ಕೆ ಹೇಳೋದು ನೋಡಿ, ಏನೇ ಇದ್ರೂ ಒಂದು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಯಾರು ಇರ್ತಾರೋ ಅವ್ರನ್ನ ಕೇಳ್ಕೊಂಬಿಟ್ಟು ಮಾಡಿ ಅಂತ. ಅವರು ಸಮ್ಟೈಮ್ಸ್ ಫೇಲ್ ಆಗ್ತಾರೆ ಅಷ್ಟೇ, ಓಕೆನಾ. 100ರಲ್ಲಿ ಏನೋ ಒಂದು 10% ಫೇಲ್ ಆಗ್ತಿರ್ಬೇಕು, ಬಟ್ 100% ಫೇಲ್ ಆಗೋದು ಇಂಪಾಸಿಬಲ್. ಸೊ ಅದಕ್ಕೆ ನಾನೇನು ದೊಡ್ಡ ಎಕ್ಸ್ಪೀರಿಯೆನ್ಸ್ ನೀನೇನಪ್ಪ ಅಂತ ಹಂಗೆ ಅಂದ್ಕೊಳಕ್ಕೆ ಹೋಗಬೇಡಿ. ನಾನು ಹೇಳೋಕ್ಕೂ ಹೋಗ್ತಾ ಇಲ್ಲ ನಾನು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇದೆ ನನ್ನ ಮಾರ್ಕೆಟಲ್ಲಿ ಅಂತ. ಬಟ್ ಜಸ್ಟ್ ನನ್ನ ತಲೆಯಲ್ಲಿ ಏನಿರುತ್ತೋ, ನನ್ನ ತಲೆಯಲ್ಲಿ ಏನು ಬರುತ್ತೋ ನಾನು ಅದನ್ನು ಹೇಳಿರ್ತೀನಿ. ಸೊ ಅದಕ್ಕೆ ನೀವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ನೀವು ನನ್ನ ಥರನೇ ಸೀರಿಯಸ್ ಆಗಿ ಅಂತಂತಿಲ್ಲ, ನಿಮ್ದು ಏನಿದೆಯೋ ಅದ್ರ ಮೇಲೆ ನೀವು ಸೀರಿಯಸ್ ಆಗಿಕೊಳ್ರಿ. ಇದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಕರೆಕ್ಟ್ ಎನಾಲೈಸಸ್ ತೊಗೊಂಡು ಟ್ರೇಡ್ ಮಾಡೋದು ಕಲೀರಿ, ಓಕೆನಾ. ಸೊ ನಾನು ಸುಮ್ಮನೆ ಬಂದುಬಿಟ್ಟೆ ಟೈಮ್ ಪಾಸು. ಎಕ್ಸಾಂಪಲ್ ಇಲ್ಲಿ ಬಂದೆ, ಒಂದು 10 ರೂಪಾಯಿ ತೊಗೊಂಡೆ, ನಾನು ಇಲ್ಲಿ ಒಂದು 50 ರೂಪಾಯಿ 100 ರೂಪಾಯಿ ತೊಗೊಂಡೆ, ಮತ್ತೆ ಒಂದು ಇಲ್ಲಿ 100 ರೂಪಾಯಿ ತೊಗೊಂಡೆ, ಮತ್ತೆ ಇವೆಲ್ಲ ಒಂದು 1000 ರೂಪೀಸ್ ತೊಗೊಂಡು, ಇದೇ ರೀತಿ ಮಾಡ್ಕೋತ ಕುಂತ್ರೆ ಒಂದಿಲ್ಲ ಒಂದಿನ ಹೆಂಗಾಗುತ್ತೆ ಅಂತಂತಂದರೆ ಅದು ನಿಮಗೆ ಗೊತ್ತಾಗುತ್ತೆ. ಈ ಎಕ್ಸಾಂಪಲ್ ನಾನು ನಿಮಗೆ ಯಾವಾಗ ಕೊಡ್ತೀನಿ ಅಂತಂದರೆ, ಮಾರ್ಕೆಟ್ ಹಂಗೆ ಇದ್ದಾಗ ನಾನು ನಿಮಗೆ ಪಕ್ಕ ಕೊಡ್ತೀನಿ. ಮಾರ್ಕೆಟ್ ಒಂದೊಂದು ಸತಿ ಖತರ್ನಾಕ್ ಸಿಕ್ಕಾಕೊಂಡ್ಬಿಡುತ್ತೆ ನಿಮಗೆ ಇಂಥ ಟ್ರೇಡ್ ಮಾಡೋರಿಗೆ. ಸೊ ಆ ಟೈಮಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಜ್ಞಾಪನ ತಲೆಗೆ ಇಟ್ಕೊಂಡಿರ್ತೀನಿ. ಪಕ್ಕ ನಾನು ಆವತ್ತಿನ ದಿವಸ ನಿಮಗೆ ಎಕ್ಸಾಂಪಲ್ ಮಾಡೇ ಹೇಳ್ತೀನಿ. ಸೊ ತುಂಬ ಲೆಂತ್ ಹೋಗ್ತಾ ಇದೆ ವೀಡಿಯೋ. ಸೊ ಲೆವೆಲ್ ಅಂತೂ ಆಲ್ರೆಡಿ ಆಲ್ಮೋಸ್ಟ್ ಕೊಟ್ಟಿದ್ದೀನಿ. ಇನ್ನೊಂದು ಸತಿ ನಿಮಗೆ ಕ್ಲಿಯರಾಗಿ ಹೇಳಬೇಕು ಅಂತಂತಂದರೆ ಜಸ್ಟ್ ಒಂದು ಲೆವೆಲ್ ಇಟ್ಕೊಂಬಿಡಿ, ಓಕೆನಾ. ಸೊ ಇಲ್ಲೊಂದು 400 ಅಂತ ಹೇಳಿದೆ, ಎಲ್ಲಿ ಅಂತಂತಂದರೆ 400 ಕೆಳಗಡೆ. ಒಂದು ನಿಮಿಷ, ಲಾಸ್ಟ್ ಲೆವೆಲ್ ಹೇಳ್ಬಿಡ್ತೀನಿ. 400 ಕೆಳಗಡೆ ಸಸ್ಟೈನ್ ಆದರೆ ಪಿ ಇ ಟಾರ್ಗೆಟು ಮತ್ತು 320 ನೋಡ್ತೀರಿ, ಇಲ್ಲ ಅಂತಂದರೆ 200ವರೆಗೂ ಟಾರ್ಗೆಟ್ ನೋಡ್ತೀರ, ಓಕೆನಾ. ಸೊ ಈ ಟಾರ್ಗೆಟಿಗಂತೂ ಬೇಡ ಅಂತ ಹೇಳಿದ್ದೀನಿ. ಈ ಟಾರ್ಗೆಟಿಗೆ ಬೇಕಾದ್ರೆ ಕೂತ್ಕೊಳ್ಳಿ, ಯಾಕಂದರೆ ಡೌನ್ ಟ್ರೆಂಡ್ ಇದೆಯಲ್ಲ, ಅದಕ್ಕೆ ನಾನು ಡೌನ್ ಸೈಡ್ ಜಾಸ್ತಿ ಕೊಡ್ತಾಯಿದ್ದೀನಿ. ಸೊ ಕಾಲಲ್ಲಿ ಬಂದುಬಿಟ್ಟು 460 ಮೇಲೆ ಏನಾದರೂ ಸಸ್ಟೈನ್ ಆದರೆ, ಸೊ ಫಸ್ಟ್ ಲೆವೆಲ್ ಮತ್ತು ಇದನ್ನು ನೋಡ್ತಾ ಇದ್ದೀನಿ ನಾನು 560ನೇ, ಓಕೆನಾ. ಅಕಸ್ಮಾತ್ ಬೈ ಮಿಸ್ಟೇಕ್ ಇಲ್ಲೇನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಸಡನ್ನಾಗಿ ಅಂತಂದರೆ, ಒಂದು 10-15 ನಿಮಿಷ ಇಲ್ಲ ಒಂದು ಹಾಫ್ ಆನ್ ಅವರ್ ಏನೋ ಮಾರ್ಕೆಟ್ ಮೇಲ್ಗಡೆನೇ ಸ್ಪೆಂಡ್ ಮಾಡಿತ್ತು 560 ಮೇಲೆ ಅಂತಂದರೆ 660ವರೆಗೂ ಟಾರ್ಗೆಟ್ ಮಾಡಿ ಮೇಲ್ಗಡೆ, ಓಕೆ. ಇಷ್ಟೇ ಸಿಂಪಲ್ ಆಗಿಡಿ ಮಾರ್ಕೆಟ್ನ. ಸೊ ಟೇಕ್ ಕೇರ್, ಗುಡ್ ನೈಟ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ತಾಯಿರಿ. ಸೊ ಟೇಕ್ ಕೇರ್, ಸಿ ಯು, ಲವ್ ಯು ಆಲ್, ಬಾಯ್.